ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮ ಗುಂಡನ ಅಡ್ಮಿಷನ್ಗೆ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಫೈನಲಿ ಈ ವರ್ಷ ನಮ್ಮ ಗುಂಡ ಸ್ಕೂಲ್ಗೆ ಹೋಗ್ತಾನೆ. ಅವರಿಬ್ಬರನ್ನ ಸ್ಕೂಲಿಗೆ ಕಳಿಸಿದ ಮೇಲೆ ನಾನೊಂದು ಫಂಕ್ಷನ್ ಅಟೆಂಡ್ ಮಾಡಬೇಕಿತ್ತು, ಗೃಹ ಪ್ರವೇಶ. ಸೊ ಅದಕ್ಕೆ ಅಂತ ರೆಡಿ ಆಗ್ತಾ ಇದ್ದೆ. ಅಷ್ಟೊತ್ತಿಗೆ ಅವರು ಅಡ್ಮಿಷನ್ ಮಾಡಿಕೊಂಡು ಗುಂಡನ ಮನೆಗೆ ಕರ್ಕೊಂಡು ಬಂದರು. ನಮ್ಮ ಗುಂಡೂ ಕೂಡ ರೆಡಿ ಮಾಡಿ ಅಮ್ಮ ಮನೆ ಹತ್ರ ಹೋದ್ವಿ. ಯಾಕೆಂದರೆ ನಾವು ಬುಕ್ ಮಾಡಿದ ವೆಹಿಕಲ್ಲು ಅಲ್ಲೇ ಬರೋದು. ಸೊ ಹಾಗಾಗಿ ಎಲ್ಲರೂ ಅಮ್ಮ ಮನೆ ಹತ್ರನೇ ಹೋಗಿ ವೆಯ್ಟ್ ಮಾಡ್ತಾ ಇದ್ವಿ. ಒಂದಷ್ಟು ಸೆಲ್ಫಿಗಳನ್ನ ತೆಕ್ಕೊಂಡು ನಮ್ಮ ವೆಹಿಕಲ್ ಬಂದ ತಕ್ಷಣ ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಮನೆಯಿಂದ ಹೊರಟು ಅರ್ಧ ಮುಕ್ಕಾಲು ಗಂಟೆಗೆ ನಾವು ಫಂಕ್ಷನ್ ಹತ್ರ ಬಂದ್ವಿ. ಸೊ ಎಲ್ಲರೂ ಆರಾಮಾಗಿ ರೆಸ್ಟ್ ತೊಗೋತಾಯಿದ್ರು. ಹೊರಗಡೆ ಪೂಜೆ ನಡೀತಾ ಇತ್ತು. ಹಾಗೆ ನಾನೊಂದು ಸಣ್ಣ ಝಲಕ್ ತೊಗೊಂಡೆ. ಸೊ ಎಲ್ಲರೂ ತುಂಬ ಖುಷಿಯಿಂದ ನನ್ನ ವೀಡಿಯೋನ ಅಟೆಂಡ್ ಮಾಡ್ತಾರೆ. ಅದು ನನಗೆ ತುಂಬಾ ಖುಷಿಯಾಗುತ್ತೆ. ಸೊ ಎಲ್ಲರೂ ತುಂಬ ಚೆನ್ನಾಗಿ ರೆಡಿಯಾಗಿದ್ದರು, ಒಬ್ರಿಗಿಂತ ಒಬ್ಬರು ಚೆನ್ನಾಗಿ ರೆಡಿಯಾಗಿದ್ದರು. ಹಾಗೆಯೇ ಅಕ್ಕ ತಂಗಿಯರು ದೊಡ್ಡವರೇ ಆಗಿರ್ಬೋದು, ಸಣ್ಣವರೇ ಆಗಿರ್ಬೋದು, ಒಂದು ಕಡೆ ಅಪರೂಪಕ್ಕೆ ಸೇರಿದ ಮೇಲೆ ಮಾತುಕತೆ ಹರಟೆ ಅಂತೂ ಇದ್ದೇ ಇರುತ್ತೆ. ಜೊತೆಗೆ ಮಕ್ಳುಗಳ ಕಿತಾಪತಿ ತುಂಟಾಟ, ಅದರಲ್ಲೂ ನಮ್ಮ ಗುಂಡ ಅಂತೂ ಸಿಕ್ಕಾಬಟ್ಟೆ ಕ್ವಾಟ್ಲೆ ಕೊಡ್ತಾಯಿದ್ದ. ಯಾರ್ಯಾರ ಹತ್ರನೂ ಹೋಗೋದು, ಅವ್ರಿಗೆ ಜೋರು ಮಾಡೋದು, ಹೊಡಿಯೋದು ಎಲ್ಲ ಮಾಡ್ತಾಯಿದ್ದ. ನಿಜವಾಗ್ಲೂ ನನಗೆ ಮನೇಲಿ ಬಿಟ್ಟು ಹೋಗಬೇಕಿತ್ತು ಅನ್ನಿಸ್ತು, ಅಷ್ಟು ಹಿಂಸೆ ಕೊಟ್ಟ. ಅಷ್ಟೊತ್ತಿಗೆ ನಮ್ಮ ಅಕ್ಕ ಅವನ್ನ ಜೋರು ಮಾಡಿ ಒಂದು ಕಡೆ ಕೂರಿಸಿದ್ಲು. ಹೊಸ ಮನೆ ಆಗಿರೋದ್ರಿಂದ ಸತ್ಯನಾರಾಯಣ ಸ್ವಾಮಿ ಪೂಜೆನ ಇಟ್ಕೊಂಡಿದ್ರು. ಸೊ ಹಾಗಾಗಿ ಪೂಜೆ ಇನ್ನೇನು ಮುಗಿತಾ ಬಂತು. ಎಲ್ಲರಿಗೂ ಅಕ್ಷತೆ ಮತ್ತು ಹೂವನ್ನ ಕೊಟ್ಟರು ದೇವ್ರಿಗೆ ಹಾಕೋಕ್ಕೆ ಅಂತ. ಸಿಂಪಲ್ಲಾಗಿ ತುಂಬ ಚೆನ್ನಾಗಿದೆ ಮನೆ. ಒಂದು ಪುಟ್ಟ ಫ್ಯಾಮಿಲಿ ಆರಾಮಾಗಿ ಲೈಫ್ ಲೀಡ್ ಮಾಡ್ಬೋದು, ಅಷ್ಟಿದೆ ಮನೆ. ಪೂಜೆ ಮುಗಿದ ಮೇಲೆ ಎಲ್ಲರಿಗೂ ಕುಂಕುಮ ಅರಿಶಿನ ಹೂವು ಅಕ್ಷತೆ ಎಲ್ಲ ಕೊಟ್ಟು ಊಟಕ್ಕೆ ಕಳಿಸ್ತಾಯಿದ್ರು. ಸೊ ಫಸ್ಟು ಅಂತಿಲ್ಲೇ ನಾನು ಊಟಕ್ಕೆ ಕೂತ್ಕೊಂಡೆ. ಯಾಕೆಂದರೆ ನಮ್ಮ ದೊಡ್ಡಪ್ಪ ಅವ್ರ ಮೊಮ್ಮಗಂಗೋಸ್ಕರ ಚೇರ್ನ ಖಾಲಿ ಇಟ್ಟಿದ್ರು. ಅವ್ನು ಬರಲಿಲ್ಲ ಅಂದ್ಬಿಟ್ಟು ನನ್ನೇ ಊಟಕ್ಕೆ ಕೂತ್ಕೊಂಡ್ರು. ಹಾಗಾಗಿ ನಂದು ಫಸ್ಟ್ ಟ್ರಿಪ್ಪಲ್ಲೇ ಊಟ ಮುಗೀತು. ನಮ್ಮ ಗುಂಡಂಗೆ ಸೆಕೆಂಡ್ ಟ್ರಿಪ್ಪಲ್ಲಿ ನಾನು ಊಟ ಮಾಡಿಸ್ದೆ. ಅವನ್ನ ಹೊರಗಡೆ ಕರ್ಕೊಂಡೋದ್ರೆ ಊಟ ತಿಂಡಿದ್ದೆ ನನಗೆ ದೊಡ್ಡ ಸಮಸ್ಯೆ ಆಗಿಬಿಡುತ್ತೆ. ಅಷ್ಟು ಹಿಂಸೆ ಕೊಡ್ತಾನೆ. ಹಾಗೋ ಈಗ ಒಂದು ಸ್ವಲ್ಪ ಊಟ ಮಾಡಿಸ್ದೆ. ಸೊ ಎಲ್ಲರೂ ಹೊರಡ್ತಾಯಿದ್ರು. ಮಕ್ಕಳನ್ನ ಕಟ್ಕೊಂಡು ಈ ಬಿಸಿಲಲ್ಲಿ ಒಂದು ಫಂಕ್ಷನ್ ಅಟೆಂಡ್ ಮಾಡ್ತೀವಿ ಅಂದರೆ ನಿಜವಾಗ್ಲೂ ಅದು ಆಗದೆ ಇರೋ ಕೆಲಸ ಅಂತಲೇ ಹೇಳ್ಬೋದು. ಸೊ ಹಾಗೋ ಈಗ ಒಂದು ಫಂಕ್ಷನ್ ಅಟೆಂಡ್ ಮಾಡಿಕೊಂಡು ಎಲ್ಲರೂ ನಮ್ಮ ಮನೆಗಳಿಗೆ ಹೊರಟ್ವಿ. ಸೊ ಗೈಸ್, ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೋತೀನಿ. ಇದೇ ಥರ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಾನು ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಬಾಯ್.